ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ದಾಸರು ಉತ್ತರ ಹೇಳ್ತಾರೆ, 5 ಅಗ್ನಿಗಳಲ್ಲಿ 5 ಅಗ್ನಿಗಳಿದೆ, ಅಲ್ಲಿ ಮರೆಯದೆ 5 ರೂಪಾತ್ಮಕನ 5 ಅಗ್ನಿಗಳಲ್ಲಿ ದೇವರ 5 ರೂಪ ಇದೆ ಅಂತ ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲದೆ 25 ರೂಪಗಳನ್ನು, ಅಗ್ನಿಗೆ ಸಂಬಂಧಪಟ್ಟ 5 ಪದಾರ್ಥ, ಅಲ್ಲಿ ಒಂದೊಂದು ರೂಪ, ಹೀಗೆ 25 25 ಹೀಗೆ 25 ರೂಪಗಳನ್ನು ಅನುದಿನದಿ ಅಂದರೆ ಪ್ರತಿನಿತ್ಯವೂ ಕೂಡ ನೆನೆವರಿಗೆ, ಅಂದರೆ ಯಾರು ರೂಪಗಳ ಸ್ಮರಣೆ ಮಾಡ್ತಾರೋ ಅವರಿಗೆ ಜನ್ಮಗಳ ಹುಟ್ಟು ಸಾವುಗಳನ್ನೇ ಐದಿಸನು, ಮತ್ತು ಹುಟ್ಟು ಸಾವು ಬರದಂತೆ ಮಾಡ್ತಾನೆ. ಅಂದರೆ ತಾತ್ಪರ್ಯ ಇಷ್ಟೇ, 5 ರೂಪಗಳ ಸ್ಮರಣೆಯನ್ನು ಯಾರು ಚಿಂತನೆ ಮಾಡ್ತಾರೋ ಅಗ್ನಿಗಳಲ್ಲಿ, ಅಗ್ನಿಗೆ ಸಂಬಂಧಪಟ್ಟ 5ರಲ್ಲಿ ಇನ್ನು 25 ರೂಪಗಳನ್ನು, ಒಟ್ಟು 5 ಅಗ್ನಿ, ಅಲ್ಲಿ 5 ರೂಪ, ಒಂದೊಂದು ಅಗ್ನಿಗೆ ಸಂಬಂಧಪಟ್ಟದ್ದು 5, ಅಲ್ಲಿಗೆ ಒಟ್ಟಾರೆ 25, ಒಟ್ಟು 30 ರೂಪದ ಚಿಂತನೆ ಮಾಡುವ ವ್ಯಕ್ತಿಗಳಿಗೆ ಫಲ ಏನು ಅಂತಂದರೆ ಅವರಿಗೆ ಮತ್ತೊಮ್ಮೆ ಹುಟ್ಟೇ ಇಲ್ಲದಂತೆ ಮಾಡಿಬಿಡ್ತಾನೆ. ಸಾವು ಹುಟ್ಟಿದ ಮೇಲೆ ಸಾವಿನ ಭಯ ಇರುತ್ತೆ, ಮನುಷ್ಯ ಸಾವಿಗೆ ಹೆದರ್ತಾನೆ. ಅದರಿಂದ ನೀನು ಹುಟ್ಟಲೇ ಬೇಡ ಅಂದರೆ ಮೋಕ್ಷಕ್ಕೆ ಹೋಗು, ಅದು ಮಾಡಬೇಕು ಅಂದರೆ ಹೀಗೆ ಚಿಂತನೆ ಮಾಡು. ಇದಕ್ಕೆರಡು ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ನಳಿನಾಕ್ಷ ಅಂದರೆ ಕಮಲದಂತಹ ಕಣ್ಣುಳ್ಳ ಶ್ರೀಕೃಷ್ಣನು ರಣದಳು ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಮೈದುನನ ಸುಭದ್ರೆಯ ಗಂಡನಾದ ಅರ್ಜುನನನ್ನು ಕಾಯ್ದಂತೆ ರಕ್ಷಿಸಿದಂತೆ ಸಲಹುವ ಅಂದರೆ ತಾನು ರಕ್ಷಣೆ ಮಾಡ್ತಾನೆ. ತಾತ್ಪರ್ಯ ಇಷ್ಟೇ, ಅರ್ಜುನ ಯಾರು ಅಂದರೆ ಕೃಷ್ಣನ ತಂಗಿಯ ಗಂಡ. ಆ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವತ್ತೋ ಭೀಷ್ಮಾಚಾರ್ಯರು ಮುಂತಾದವರು ಬಿಟ್ಟ ಬಾಣ ಪ್ರಯೋಗಕ್ಕೆ ಅವನ ಪ್ರಾಣ ಹೋಗಬೇಕಾಗಿತ್ತು, ಆದರೆ ಯುದ್ಧದಲ್ಲಿ ಅರ್ಜುನನನ್ನು ರಕ್ಷಣೆ ಮಾಡಿದ. ಹಾಗೆ ಜೀವನವೆಂಬ ಯುದ್ಧದಲ್ಲಿ ಹೀಗೆ 5 ರೂಪದ ಒಟ್ಟಾರೆ 30 ರೂಪಗಳ ದೇವರ ಜೋಡಿ ರೂಪಗಳ ಚಿಂತನೆ ಮಾಡಿದರೆ ಜೀವನವೆಂಬ ಯುದ್ಧದಲ್ಲೂ ಜೀವನನ್ನು ರಕ್ಷಣೆ ಮಾಡ್ತಾನೆ. ಇದು ಒಂದು ಪ್ರಸಂಗ. ಮತ್ತೊಂದು, ಭಕ್ತವತ್ಸಲನು, ಭಕ್ತರಲ್ಲಿ ಪ್ರೇಮವುಳ್ಳಂತಹ ಭಯಹರ, ಭಯವನ್ನು ಪರಿಹಾರ ಮಾಡುವ ದೇವರು ಬೈದವೆಗೆ ಅಂದರೆ ತನ್ನನ್ನು ಬೈದ ಶಿಶುಪಾಲನಿಗೆ ಗತಿಗಿತ್ತ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟ. ನಾವು ಇದು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಬೇಕು. ಶಿಶುಪಾಲ ಅಂತ ಒಬ್ಬ ಅಸುರ ಇದ್ದ. ಇಲ್ಲಿ ಒಂದು ವಿಚಿತ್ರ ಏನು ಅಂದರೆ, ಶಾಸ್ತ್ರದಲ್ಲಿ ಒಂದು ವಿಚಿತ್ರ ಕಾನ್ಸೆಪ್ಟ್ ಇದೆ, ಜೀವದ್ವಯ ಸಮಾವೇಶ ಅಂತ. ಅಂದರೆ ಜೀವ ಬಹಳ ಸೂಕ್ಷ್ಮವಾಗಿರ್ತಾನೆ. ನಾವು ದೇಹವನ್ನು ನೋಡಿ ಅಷ್ಟು ದೇಹದ ವಿಸ್ತಾರವಾಗಿ ಜೀವ ಇದ್ದಾನೆ ಅಂತಲ್ಲ, ಜೀವ ಬಹಳ ಚಿಕ್ಕ ಗಾತ್ರದಲ್ಲಿದ್ದಾನೆ. ಕೆಲವರ ಶರೀರದಲ್ಲಿ 2 ಜೀವರು ಇರ್ತಾರೆ, ಒಳ್ಳೆಯ ಜೀವರು ಇರುತ್ತಾರೆ, ಕೆಟ್ಟ ಜೀವರು ಇರ್ತಾರೆ. ಅವರು ಕೆಲವೊಮ್ಮೆ ಒಳ್ಳೆಯ ಕೆಲಸ ಮಾಡ್ತಾರೆ, ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡ್ತಾರೆ. ಹಾಗೊಂದು ಪ್ರಸಂಗ ಬಂದಿತ್ತು. ಕೃಷ್ಣನ ಕಾಲಕ್ಕೊಬ್ಬ ಶಿಶುಪಾಲ ಅಂತ ಒಬ್ಬ ಇದ್ದಂತೆ. ಅವನ ದೇಹದ ಒಳಗೆ ದೈತ್ಯನೂ ಒಬ್ಬ ಇದ್ದ, ಜಯ ಎಂಬಂತಹ ದೇವರ ಭಕ್ತನೂ ಇದ್ದ. ಈ ದೈತ್ಯ ದೇವರನ್ನು ದ್ವೇಷ ಮಾಡ್ತಾ ಇದ್ದ. ಜಯ ಎಂಬಂತಹ ದೇವರ ಭಕ್ತ ದೇವರನ್ನು ಹೊಗಳ್ತಾ ಇದ್ದ. ಹಾಗಾದರೆ ದುಷ್ಟನ ಜೊತೆಗಿದ್ದಾಗ ಎಷ್ಟೋ ಬಾರಿ ಒಂದು ರಾಜಸೂಯ ಯಾಗ ಅಂತ ಒಂದು ಯಾಗ ಮಾಡಿದ್ರು ಪಾಂಡವರು. ರಾಜರು ಮಾಡುವಂತಹ ಒಂದು ದೊಡ್ಡ ಯಾಗ. ಅಲ್ಲಿ ಈ ಶಿಶುಪಾಲ ಅನ್ನುವ ವ್ಯಕ್ತಿ ಬಹಳ ಬೈದ ಕೃಷ್ಣನನ್ನು. ಜೊತೆಗಿದ್ದ ಯಾವ ಜಯ ಎಂಬಂತಹ ಒಳ್ಳೆಯ ದೇವತೆ ಇದ್ದ, ಒಳ್ಳೆಯ ಸಜ್ಜನ, ಅವನಿಗೂ ಕೂಡ ಸ್ವಲ್ಪ ಪಾಪ ಬಂತು. ಬೈದದ್ದು ಯಾರು ಅಂತ ದೈತ್ಯ, ಅವನ ಜೊತೆಗೆ ಸೇರಿಕೊಂಡಿದ್ದು ಯಾರು ಅಂತಂದರೆ ಈ ಜಯ. ಪರಮಾತ್ಮ ಏನು ಮಾಡಿದ, ಬೈದವನಿಗೆ ಕೆಟ್ಟ ಗತಿ ಕೊಟ್ಟ, ಆದರೆ ಅವನ ಜೊತೆಗಿದ್ದ ಯಾವ ತನ್ನ ಭಕ್ತ ಇದ್ದ ಅವನಿಗೆ ತನ್ನ ಹೃದಯವನ್ನೇ ಕೊಟ್ಟುಬಿಟ್ಟ. ಇದರ ಸಂಕೇತ ಏನು ಅಂದರೆ, ನಾವು ಕೂಡ ಸಜ್ಜನರೇ ಆಗಿರುತ್ತೇವೆ, ಒಳ್ಳೆಯವರೇ ಆಗಿರ್ತೇವೆ, ಆದರೆ ದುಷ್ಟರ ಜೊತೆಗಿದ್ದು ನಾವು ಕೂಡ ಎಲ್ಲರೂ ಕೂಡ ಸಜ್ಜನರೇ ಆಗಿರ್ತೇವೆ, ಆದರೆ ದೈತ್ಯರ ಜೊತೆಗಿರುವಂತೆ ಕಲಿಯೆಂಬ ದೈತ್ಯರ ಯುಗ. ಆದ್ದರಿಂದ ಅದ್ರ ಜೊತೆಗೆ ಸಂಘ ಮಾಡಿ ಏನೇನೋ ತಪ್ಪು ನಮ್ಮಿಂದ ಆಗುತ್ತೆ. ದೇವರು ಯಾವುದನ್ನು ನೋಡದೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ.
ಪ್ರಶ್ನೋತ್ತರ ಗಮನಿಸೋದು ಅಂದರೆ ದೇವರ ಯಾವ ರೂಪವನ್ನು ಚಿಂತನೆ ಮಾಡಬೇಕು ಅಂದರೆ 5 ಅಗ್ನಿಗಳಲ್ಲಿ ಇರುವ ದೇವರ 5 ರೂಪ, ಹಾಗೆ ಅಗ್ನಿಗಳಿಗೆ ಸಂಬಂಧಪಟ್ಟ 5 ಪದಾರ್ಥದಲ್ಲಿರುವ 25 ರೂಪವನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಯುದ್ಧರಂಗದಲ್ಲಿ ಕೃಷ್ಣ ಯಾರನ್ನು ರಕ್ಷಣೆ ಮಾಡಿದ ಅಂದರೆ ಅರ್ಜುನನನ್ನು ಹೇಗೆ ರಕ್ಷಣೆ ಮಾಡಿದ್ನೋ ಹಾಗೆ ಜೀವರನ್ನು ಕೂಡ ರಕ್ಷಣೆ ಮಾಡ್ತಾನೆ ಅಂತ ಅಭಿಪ್ರಾಯ. ಸರಿ, ಬೈದಿದ್ದ ವ್ಯಕ್ತಿ ಅವನಿಗೇನನ್ನು ಕೊಟ್ಟ ಅಂತಂದರೆ, ಕೃಷ್ಣ ಯಾರನ್ನು ರಕ್ಷಣೆ ಮಾಡಿದ ಯುದ್ಧದಲ್ಲಿ ಅಂದರೆ ತನ್ನ ಮೈದುನ ಅಂದರೆ ಅರ್ಜುನನ ರಕ್ಷಣೆ ಮಾಡಿದ್ವು. ಬೈದ ವ್ಯಕ್ತಿ ಯಾರು ಅಂದರೆ ದೈತ್ಯ. ಅವನಿಗೇನು ಮಾಡಿದ ಅಂದರೆ ಬೈದವನಿಗೆ ಕೆಟ್ಟ ಗತಿ ಕೊಟ್ಟ, ಅಲ್ಲಿದ್ದ ಒಳ್ಳೆಯ ಜೀವನಿಗೆ ಒಳ್ಳೆ ಗತಿ ಕೊಟ್ಟ ಅಂತ ಇದರ ಅಭಿಪ್ರಾಯ. ಈಗ 6ನೇ ಸಂಧಿ 8ನೇ ಪದ್ಯ ನೋಡೋಣ. ಈ 25 ರೂಪ ಹೇಗಿದೆ ಅನ್ನೋದನ್ನು ಒಂದು ಅಪರೂಪದ ಒಂದು ದೃಷ್ಟಾಂತ ಕೊಟ್ಟು ದಾಸರು ತೋರಿಸ್ತಾರೆ. 8ನೇ ಪದ್ಯ. ಪಂಚನಾರಿ ತುರಗದಂದದಿ ಪಂಚರೂಪಾತ್ಮಕನುತ ಷಟ್ಪಂಚರೂಪವ ಧರಿಸಿ ತತ್ತನ್ನಾಮದಿಂ ಕರೆಸಿ ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟಲ್ಲೇ ರಮಿಸುವನು. ಬಹಳ ಅದ್ಭುತವಾದ ಒಂದು ಚಿಂತನೆ ನಾವು ಕಾಣ್ತೇವೆ. ಒಳ್ಳೆಯ ಇದು ಕೊಡ್ತಾರೆ ದೃಷ್ಟಾಂತ. ಪಂಚನಾರಿ 5 ಸ್ತ್ರೀ ರೂಪಗಳನ್ನು ಪಂಚನಾರಿ ತ್ವಗದಂದದಿ ಕುದುರೆಯ ಆಕಾರ ಬರುವಂತೆ ಹೊಂದಿಸಿ ಬರೆದ ಚಿತ್ರದಂತೆ ಪಂಚರೂಪಾತ್ಮಕನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬ ಪಂಚರೂಪಿ ಪರಮಾತ್ಮ ಷಟ್ಪಂಚ ರೂಪವ ತಾನೇ 30 ರೂಪಗಳನ್ನು ಧರಿಸಿ ಧಾರಣೆ ಮಾಡಿ. ಇದು 5 ಅಗ್ನಿಗಳಲ್ಲಿ ಒಟ್ಟು ಪರಮಾತ್ಮನ 30 ರೂಪ ಇದೆ. ಅದು ಹೇಗಿದೆ ಅಂದರೆ ಪಂಚನಾರಿ ತುರಗ. ಒಬ್ಬ ಕಲೆ ಚೆನ್ನಾಗಿ ಬಲ್ಲ ವ್ಯಕ್ತಿ ಒಂದು ಚಿತ್ರ ಬರೆದಂತೆ ಕುದುರೆಯ ಚಿತ್ರ 5 ಜನ ಸ್ತ್ರೀಯರನ್ನು ಸೇರಿಸಿ ಒಂದು ಕುದುರೆಯ ಆಕಾರ ಬರುವಂತೆ ಒಂದು ಚಿತ್ರ ಬರೆದ. ದೂರದಿಂದ ನೋಡಿದರೆ ಒಂದೇ ಕುದುರೆ ಅಂತ ಅನಿಸುತ್ತೆ. ಹತ್ತಿರ ಬಂದು ನೋಡುವಾಗ 5 ಜನ ಸ್ತ್ರೀಯರಿದ್ದಾರೆ ಅಂತ ಅನಿಸುತ್ತೆ. ಹಾಗಾದರೆ ದೂರದಿಂದ ನೋಡುವಾಗ ಒಂದು ಕುದುರೆ ಅಂತ ಅನಿಸಿದೆ, ಹತ್ತಿರ ಬಂದು ನೋಡುವಾಗ 5 ಸ್ತ್ರೀ ರೂಪಗಳು ಪ್ರತ್ಯೇಕ ಕಾಣುವಂತೆ ಪರಮಾತ್ಮ ದೂರದಿಂದ ನೋಡುವಾಗ ಒಬ್ಬನೇ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ ಆಗತ್ತೆ ನಮಗೆ. ದೂರದಿಂದ ಗಮನಿಸೋದು ಅಂದರೆ ನಾವು ಏನೋ ಹೆಚ್ಚು ಆಳವಾಗಿ ವಿಚಾರ ಮಾಡದೆ ಮೇಲ್ನೋಟಕ್ಕೆ ಗಮನಿಸಿದಾಗ ಪರಮಾತ್ಮ ಒಬ್ಬನೇ 5 ಅಗ್ನಿಗಳಲ್ಲಿ ಇದ್ದಾನೆ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ಆಳವಾಗಿ ವಿಚಾರ ಮಾಡ್ತಾ ಹೋದಾಗ ಅಂದರೆ ಅಗ್ನಿಗಳು ಯಾವ್ಯಾವುದು, ಅಲ್ಲಿ ಪರಮಾತ್ಮನ ರೂಪಗಳು ಯಾವ್ಯಾವುದು ಅಂತ ನಂತರ ವಿಚಾರ ಮಾಡ್ತಾ ಹೋದಾಗ 30 ರೂಪ ಇದೆ ಅಂತ ಸ್ಪಷ್ಟ ಆಗುತ್ತೆ. ಅದರಿಂದ ಒಬ್ಬನೇ ಪರಮಾತ್ಮ 30 ರೂಪ ಧರಿಸಿದ್ದಾನೆ. ನಾವು ಮೇಲ್ನೋಟಕ್ಕೆ ನೋಡುವಾಗ ಒಬ್ಬನೇ ಎಲ್ಲ ಕಡೆ ಇದ್ದಾನೆ ಅಂತ ಅನಿಸುತ್ತೆ. ಆಳವಾಗಿ ವಿಚಾರ ಮಾಡಿದರೆ ಅವನೇ 30 ರೂಪವನ್ನು ತಾನು ಧರಿಸಿ ಎಲ್ಲ ಕಡೆ ಇದ್ದಾನೆ ಅಂತ ಸ್ಪಷ್ಟ ಆಗುತ್ತೆ. ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ದಾಸರು ಕೊಟ್ಟ ದೃಷ್ಟಾಂತ ಪಂಚನಾರಿ ಅನ್ನೋ ದೃಷ್ಟಾಂತ, ಅಪರೂಪದ ದೃಷ್ಟಾಂತ. ಇದು ಗಮನಿಸಬೇಕಾದ ಅಂಶ. ಅವನೇನು ಮಾಡ್ತಾನೆ ಅಂದರೆ ತತ್ತನ್ನಾಮದಿಂ ಕರೆಸಿ ಆಕಾಶ ಮುಂತಾದ 5 ಅಗ್ನಿಯ ಹೆಸರಿನಿಂದ ತಾನೇ ಕರೆಸಿಕೊಳ್ಳುತ್ತಾ ಪಂಚಪಾವಕ ಮುಖದಿ 5 ಅಗ್ನಿಗಳ ಮೂಲಕ ಗುಣಮಯ ಸತ್ವಾದಿ ಗುಣವುಳ್ಳ ಪಂಚಭೂತಾತ್ಮಕ ಪಂಚಭೂತಗಳಿಂದ ಕೂಡಿದ ಶರೀರವ ದೇಹವನ್ನು ಪಂಚವಿಧ ಜೀವರಿಗೆ 5 ವಿಧ ಜೀವರಿಗೆ ಅಂದರೆ ದೇವತೆಗಳು, ಗಂಧರ್ವರು, ಹಾಗೆ ಪಿತೃಗಳು, ಮನುಷ್ಯರು, ಅಸುರರು ಎಂಬಂತಹ 5 ವಿಧ ಜೀವರಿಗೆ ಕೊಟ್ಟು ಅವರವರ ಕರ್ಮಾನುಸಾರವಾಗಿ ಕೊಟ್ಟು ಪರಮಾತ್ಮ ಆ 5 ಅಗ್ನಿಗಳ ಮೂಲಕ ದೇಹವನ್ನು ಕೊಡ್ತಾನೆ. ಯಾರಿಗೆ? 5 ತರಹದ ಜೀವರಿಗೆ.
ಒಂದು ಅಲ್ಲಿ ದೇವ, ಗಂಧರ್ವ, ಪಿತೃ, ಮನುಷ್ಯ, ಅಸುರ ಅಂತಿದೆ. ಹಾಗೆ ಬೇಡ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕೆಲವು ಜಾತಿ ಹೀಗೂ ಇಟ್ಕೊಳ್ಬಹುದು. ಅಥವಾ ದೇವ, ಗಂಧರ್ವ, ಪಿತೃ, ಮನುಷ್ಯ, ಅಸುರ ಎಂಬಂತಹ 5 ವಿಧದ ಜೀವರೇನಿದ್ದಾರೆ ಅವರಿಗೆ ಈ 5 ಅಗ್ನಿಗಳ ಪ್ರಕ್ರಿಯೆಯ ಮೂಲಕ ದೇಹವನ್ನು ಕೊಡ್ತಾನೆ. ಆ ದೇಹ ಹೇಗಿದೆ ಅಂದರೆ ಅಲ್ಲಿ ಸತ್ವ, ರಜಸ್, ತಮಸ್ಸು 3 ಗುಣಗಳಿಂದ ದೇಹದ ಒಂದು ಆಕಾರದ ಶೇಪ್, ಅದರ ನಿರ್ಮಾಣ ಆಗಿದೆ. ಮತ್ತು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಪಂಚಭೂತಗಳೂ ದೇಹದ ಒಳಗಿದೆ. ಇದನ್ನು 5 ವಿಧ ಜೀವರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು. ಆಯಾ ದೇಹದ ಒಳಗಿದ್ದೇ ತಾನು ಆನಂದವಾಗಿರ್ತಾನೆ. ಇದು ಇದರ ಒಟ್ಟಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸುವುದು ಅಂದರೆ ಪಂಚನಾರಿ ಅನ್ನುವ ಶಬ್ದಕ್ಕೆ ಅರ್ಥ ಏನು? 5 ರೂಪಗಳನ್ನು ಕುದುರೆಯ ಆಕಾರ ಬರುವಂತೆ ಹೊಂದಿಸಿ ಬರೆದ ಚಿತ್ರ ಅಂತ ಅರ್ಥ. ಅದಕ್ಕೆ ಪಂಚವಿಧ ಜೀವರು ಯಾರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮತ್ತು ಕೆಲವು ಕಣ್ಣಿಗೆ ಕಾಣದ ಹುಲ್ಲು ಮೊದಲಾದ ಅಥವಾ ಮರಗಿಡ ಮುಂತಾದ ಆಯಾ ಅದರ ಒಳಗಿರುವ ಜೀವರು ಸೇರಿ 5 ಮಾಡಬೇಕು. ಇಲ್ಲ ದೇವ, ಗಂಧರ್ವ, ಪಿತೃ, ಮನುಷ್ಯ, ಅಸುರ ಅಂತವು ಲೆಕ್ಕ ಇಟ್ಕೊಳ್ಬೇಕು. ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮುಂದುವರೆದು ಹೇಳ್ತಾರೆ 9ನೇ ಪದ್ಯದಲ್ಲಿ, ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಕಾತ್ಮ ನೆನಿಸುವ ಪದುಮನಾಭನು ಅಚ್ಯುತಾನಂತಾದಿ ರೂಪದಲ್ಲಿ ಅಧಿಸುಭೂತಾಧ್ಯಾತ್ಮ ಅಧಿದೈವದಳು ಕರೆಸುವ ಪ್ರಾಣನಾಗ ವಿಧನು ದಶ ರೂಪದಲ್ಲಿ ದಶವಿಧ ಪ್ರಾಣರೊಳಗಿತ್ತು. ಮತ್ತೊಂದು ಮಹತ್ವದ ಅಭಿಪ್ರಾಯವನ್ನು ದಾಸರು ನಮಗೆ ಸ್ಪಷ್ಟಪಡಿಸ್ತಾರೆ. ವಿಧಿ ಬ್ರಹ್ಮದೇವರು, ಭವಾದಿ ರುದ್ರ ಮೊದಲಾದ ಸಮಸ್ತ ಜೀವರ, ಎಲ್ಲ ಜೀವರ ಹೃದಯದೊಳಗೆ, ಹೃದಯದಲ್ಲಿ ಏಕಾತ್ಮ ನೆನೆಸುವ. ಏಕಾತ್ಮ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ಯಾರವನು? ಪದುಮನಾಭನು ಅಂದರೆ ಕಮಲನಾಭ, ಅಂದರೆ ಹೊಕ್ಕಳಲ್ಲಿ ಕಮಲವನ್ನು ಧರಿಸಿದ ವ್ಯಕ್ತಿ ಪದುಮನಾಭ, ಆ ಪರಮಾತ್ಮ. ಬ್ರಹ್ಮದೇವರು ಅವರಿಂದ ಆರಂಭ ಮಾಡಿಕೊಂಡು ಎಲ್ಲ ಜೀವರ ಹೃದಯದ ಒಳಗೂ ಇದ್ದಾನೆ. ಅವನ ರೂಪಕ್ಕೆ ಹೆಸರೇನು? ಏಕಾತ್ಮ ಅಂತ ಹೆಸರು. ಅಂದರೆ ಒಂದೇ ರೂಪದಿಂದ ಇದ್ದಾನವನು. ಅವನ ಹೆಸರೇನು? ಏಕಾತ್ಮ ಅಂತ ಆ ರೂಪಕ್ಕೆ ಹೆಸರು. ಅಷ್ಟೇ ಅಲ್ಲದೆ ಇನ್ನೂ 3 ಕಡೆ ಇದ್ದಾನೆ. ಅಲ್ಲಿ ಅಧಿಸುಭೂತ, ಅಧ್ಯಾತ್ಮ, ಅಧಿದೈವ ಅಂತಿದೆ. ಅದು ಸ್ವಲ್ಪ ಅರ್ಥದ ಪುಸ್ತಕದಲ್ಲಿ ಚೂರು ಅರ್ಥ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಬೇಕು. ಅಚ್ಯುತ ಅನಂತಾದಿ ರೂಪದಲ್ಲಿ, ಅಚ್ಯುತ ಅನಂತ ಗೋವಿಂದ ಎಂಬ ರೂಪದಿಂದಾಗಿ 3 ಕಡೆ ಇದ್ದಾನೆ. ಎಲ್ಲಿ? ಅಧಿಭೂತ ಅಂದರೆ ಅಧಿಭೂತ ಅಂದರೆ ಶರೀರದ ಒಳಗೆ, ಹಾಗೆ ಅಧ್ಯಾತ್ಮ ಮನಸ್ಸಿನಲ್ಲಿ, ಅಧಿದೈವ ಇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದಾನೆ. ಅಲ್ಲೆಲ್ಲ ಪಂಚಭೂತಗಳು ಅಂತೆಲ್ಲ ಏನೇನೋ ಇದೆ, ಅವೆಲ್ಲ ಬೇಡ. ಅದನ್ನು ನೀವು ಪ್ರತ್ಯೇಕ ಒಂದು ಪುಸ್ತಕ ಇಟ್ಕೊಂಡು ಹೀಗೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅಧಿಸುಭೂತ ಅಂದರೆ ದೇಹ, ಅಧ್ಯಾತ್ಮ ಅಂದರೆ ಮನಸ್ಸು, ಅಧಿದೈವ ಅಂದರೆ ಇಂದ್ರಿಯ. ಅದರಲ್ಲಿ ಅಚ್ಯುತ ಅನಂತ ಗೋವಿಂದ ರೂಪದಿಂದಿದ್ದಾನೆ. ಕರೆಸುವ, ಈ ಹೆಸರಿನಿಂದ ತಾನು ಕರೆಸಿಕೊಳ್ತಾನೆ. ಹಾಗಾದರೆ ದೇಹದ ಒಳಗೆ ಅಚ್ಯುತ ಇದ್ದಾನೆ. ಅದನ್ನು ನಾವು ಅಚ್ಯುತಾಯ ನಮಃ ಅಂತ ಹೇಳಿದ್ರೆ ನಮ್ಮ ದೇಹ ಸರಿಯಾಗಿರುತ್ತೆ. ಚ್ಯುತ ಅಂದರೆ ನಾಶ, ಬರದಂತೆ ಮಾಡುವವ, ಅಂದರೆ ನಮ್ಮ ದೇಹಕ್ಕೆ ಯಾವುದೇ ತರಹದ ಹಾನಿ ಬರದಂತೆ ಮಾಡ್ತಾನಾದ್ರಿಂದ ದೇಹದ ಒಳಗೆ ಅಚ್ಯುತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಮನಸ್ಸಿನ ಒಳಗೆ ಅಧ್ಯಾತ್ಮ ಅಂದರೆ ಮನಸ್ಸು, ಅನಂತಾಯ ನಮಃ ಅಂತ ಶಬ್ದ ಹೇಳಬೇಕು. ಮನಸ್ಸಿನ ಒಳಗೆ ಅನಂತ ಇದ್ದಾನೆ. ಅದರಿಂದ ಮನಸ್ಸಿಗೆ ಏನಾದರೂ ಕ್ಲೇಶ ಉಂಟಾದರೆ, ಮನೋರೋಗ ಏನಾದರೂ ಇದ್ದರೆ ಅನಂತಾಯ ನಮಃ ಅಂತ ಹೇಳಿ ದೇವರ ಸ್ಮರಣೆ ಮಾಡಿದರೆ ಆ ರೋಗ ಬರದಂತೆ ಮಾಡ್ತಾನೆ. ಹಾಗೆ ಅಧಿದೈವ ಅಂದರೆ ಇಂದ್ರಿಯಗಳ ಒಳಗೆ ಗೋವಿಂದ ಇದ್ದಾನೆ. ಕಣ್ಣು, ಕಿವಿ, ಕೈಕಾಲುಗಳಲ್ಲಿ
ಗೋವಿಂದಾಯ ನಮಃ ಅಂತ ಹೇಳಿದರೆ ನಮ್ಮ ಇಂದ್ರಿಯ ಸರಿಯಾಗಿರುವಂತೆ ಮಾಡ್ತಾನೆ. ಇದು ದೇವರ ವೈಶಿಷ್ಟ್ಯ. ಅಷ್ಟೇ ಅಲ್ಲದೇನೆ ದೇಹದ ಒಳಗೆ 10 ಪ್ರಾಣದೇವರ ರೂಪಗಳಿದೆ. ಪ್ರಾಣ ನಾಗಾಭಿಧನು ಅಂತ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಎಂಬಂತಹ 10 ಪ್ರಾಣದೇವರ ರೂಪಗಳಿದೆ. ಆ ಪ್ರಾಣದೇವರಲ್ಲಿ ದಶರೂಪದಲ್ಲಿ 10 ರೂಪಗಳಿಂದ ದಶವಿಧ ಪ್ರಾಣರೊಳಗಿದ್ದು 10 ವಿಧ ಪ್ರಾಣರಲ್ಲಿದ್ದಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬಂತಹ 5 ಪ್ರಾಣದೇವರ ರೂಪ ನಮ್ಮ ದೇಹದ ಒಳಗಿದೆ. ಆ ಪ್ರಾಣನ ಒಳಗೆ ಪ್ರಾಣ ಎಂಬ ಹೆಸರಿನ ಪರಮಾತ್ಮನ ಒಂದು ರೂಪ ಇದೆ. ಆದ್ದರಿಂದ ದಶವಿಧ ಪ್ರಾಣರೊಳಗಿದ್ದು 10 ವಿಧ ಮುಖ್ಯ ಪ್ರಾಣದೇವರ ರೂಪಗಳು, 10 ವಿಧವಾದ ಪ್ರಾಣದೇವರ ರೂಪ ಏನು ದೇಹದ ಒಳಗಿದೆ, ಆ ರೂಪಗಳ ಒಳಗೆ ದಶರೂಪದಲ್ಲಿ 10 ರೂಪಗಳಿಂದಾಗಿ ಪ್ರಾಣ ನಾಗಾಭಿಧನು ಆ ಹೆಸರಿನಿಂದಲೇ ಪರಮಾತ್ಮ ಇದ್ದಾನೆ. ಅಂದರೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಪ್ರಾಣ ಎಂಬ ಮುಖ್ಯ ಪ್ರಾಣದೇವರ ರೂಪ, ಪ್ರಾಣನ ಒಳಗೆ ಪ್ರಾಣ ಎಂಬಂತಹ ಪರಮಾತ್ಮನ ರೂಪ ಇದೆ. ಅಪಾನನ ಒಳಗೆ ಅಪಾನ ಎಂಬಂತಹ ಪರಮಾತ್ಮನ ರೂಪ ಇದೆ. ಹೀಗೆ 10 ವಿಧವಾದ ಪ್ರಾಣರಲ್ಲಿ 10 ಹೆಸರಿನಿಂದ ಕರೆಸಿಕೊಳ್ತಾ ತಾನೇ ಇದ್ದು ಅವರಿಂದಲೂ ಅನೇಕ ಕೆಲಸವನ್ನು ಮಾಡಿಸ್ತಾನೆ. ಇದು ಈ ಪದ್ಯದ ಅಭಿಪ್ರಾಯ. ಒಟ್ಟಾರೆ ಇಲ್ಲಿ ಏನು ವಿಷಯ ಬಂತು ಅಂದರೆ ಪ್ರಶ್ನೋತ್ತರ ಗಮನಿಸಿದಾಗ ಸ್ಪಷ್ಟ ಆಗತ್ತೆ. ಎಲ್ಲ ಜೀವರ ಹೃದಯದ ಒಳಗಿದ್ದ ದೇವರ ರೂಪಗಳ ಹೆಸರು ಏಕಾತ್ಮ ಅಂತ. ಅಧಿಭೂತ ಅಂದರೆ ಶರೀರದ ಒಳಗಿರುವ ದೇವರ ರೂಪ ಅಚ್ಯುತ, ಮನಸ್ಸಿನ ಒಳಗಿರುವ ದೇವರ ರೂಪ ಅನಂತ, ಇಂದ್ರಿಯಗಳ ಒಳಗಿರುವ ದೇವರ ರೂಪ ಗೋವಿಂದ. 10 ಪ್ರಾಣದೇವರ ರೂಪಗಳಿದೆ. ಮುಖ್ಯ ಪ್ರಾಣದೇವರ ರೂಪ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5. ಈ 5ರಲ್ಲಿ ಅದೇ ಹೆಸರಿನ ಪರಮಾತ್ಮನ ರೂಪಗಳೂ ಇದೆ. ಇನ್ನು ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ 5 ರೂಪಗಳು ನಮ್ಮ ದೇಹದ ಒಳಗಿದೆ. ಅದರ ಒಳಗೆ ಅದೇ ಹೆಸರಿನ ಪರಮಾತ್ಮನ ರೂಪನೂ ಇದೆ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಇದರ ಅಭಿಪ್ರಾಯ ಅಂತ ಹೇಳ್ತಾ ಇದನ್ನು ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.